Hey guys, welcome back to my YouTube channel, Yashu Vlogs. ಸೊ ಗೈಸ್ ಇವತ್ತು ನನ್ನ ಬರ್ಡೇ ವ್ಲಾಗ್ ಮಾಡ್ತಾ ಇದ್ದೀನಿ ಗೈಸ್. ಏನಿರುತ್ತೆ ಹೆಂಗಿರುತ್ತೆ ಏನು ಕತೆ ಏನೂ ಗೊತ್ತಿಲ್ಲ ನನಗೆ. ಯಾರೂ ಇಲ್ಲ ಮನೇಲಿ ಸದ್ಯಕ್ಕೆ. ಅಪ್ಪ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಅಮ್ಮ ದೊಡ್ಡಮ್ಮ ಮನೇಲಿದ್ದಾರೆ. ನಾನು ಒಬ್ಬಳೇ ಇದ್ದೆ. ಸೊ ನಾನೇ ಎಲ್ಲ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಪಾತ್ರೆ ತೊಳೆದು ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ಮಾಡಿ ಇವಾಗ ದೇವ್ರ ಪೂಜೆ ಮಾಡಬೇಕು. ಇವಾಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಸ್ಲೋ ಆಗಿ ಡೇ ಶುರುವಾಯಿತು ಗೈಸ್. ಇವತ್ತು ಫುಲ್ ಪೀಸ್ಫುಲ್ ಆಗಿತ್ತು. ಆ್ಯಂಡ್ ಆಲ್ರೆಡಿ ಟೈಮ್ ಬಂದು 10:30. ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಸೊ ದಿಸ್ ಇಸ್ ಮೈ ಫಸ್ಟ್ ಔಟ್ಫಿಟ್ ಫಾರ್ ಟೆಂಪಲ್ ರನ್. ನಿಮ್ಗೇನಾದರೂ ಈ ಔಟ್ಫಿಟ್ ಇಷ್ಟ ಆದರೆ ನೋಡಿ, ಈ ಥರ ಇದೆ ಫುಲ್ ಫ್ಲೋರಲ್ ಆಗಿ. ಸೊ ಇದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಫ್ ಯು ಗೈಸ್ ವಾಂಟ್ ಟು ಚೆಕ್ ಇಟ್ ಔಟ್. ಯಾ ದಟ್ ಈಸ್ ದ್ಯಾಟ್. ಇವಾಗ ಪೂಜೆ ಎಲ್ಲ ಮುಗಿಸಿ ಟೆಂಪಲ್ಗೆ ಹೋಗಬೇಕು. ಇನ್ನೂ ಟಿಫನ್ ಕೂಡ ಮಾಡಿಲ್ಲ, ಆಲ್ರೆಡಿ 10:30 ಆಗಿದೆ. ಏನು ಪ್ಲ್ಯಾನು ಏನು ಐಡಿಯಾ ಇಲ್ಲ ಗೈಸ್, ಬಟ್ ಆದರೂ ವ್ಲಾಗ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ ಏನಾಗುತ್ತೆ ನನ್ನ ಬರ್ಡೇ ಅಂತ. ಐ ಆಮ್ ಸೋ ಎಕ್ಸೈಟೆಡ್. ಯಾ ನಾನು ಆಲ್ರೆಡಿ ನನ್ನ ಬರ್ಡೇ ಥಿಂಗ್ನ ನಾನು ಮಾಡ್ಕೊಬಿಟ್ಟಿದ್ದೀನಿ. ಬಿಕಾಸ್ ಒಳ್ಳೆ ಶಾಪಿಂಗ್ ಮಾಡಿದ್ದೀನಿ. ಏನು ಬೇಕು ಎಲ್ಲ, ಏನು ಅದು ಹೆಂಗಿದೆ, ಏನು ಪ್ರೈಸ್ ಏನು ನೋಡಿದೆ ಎಲ್ಲ ಒಂದು ಕಣ್ಗ ಎತ್ಕೊಂಡ್ಬಂದು ಅಲ್ಲೇ ನಾನು ಖುಷಿ ಆಗ್ಬಿಟ್ಟಿದ್ದೀನಿ ನನ್ನ ಬರ್ಡೇಗೆ. ಸೊ ಬಟ್ ಆದರೂ ಏನೋ ಇರುತ್ತಲ್ಲ, ಹುಡುಗಿರಿಗೆ ಅದಿರುತ್ತೆ ಬರ್ಡೇ ಅನ್ನೋ ಥರ. ಸೊ ದಟ್ ಈಸ್ ದ್ಯಾಟ್. ಇವಾಗ ರೆಡಿ ಆಗಬೇಕು, ಪೂಜೆ ಮಾಡಿ ರೆಡಿ ಆಗ್ತೀನಿ. ಸಿ ಗೈಸ್, ನೆನ್ನೆವರೆಗೂ ಒಂದು ಪಿಂಪಲ್ ಇರಲಿಲ್ಲ ನನ್ನ ಫೇಸಲ್ಲಿ. ಇವತ್ತು ಮಲ್ಗೆ ಎದ್ದೋಳು ಅಷ್ಟರೊಳಗಡೆ 2-3 ಪಿಂಪಲ್ ಆಗಿಬಿಟ್ಟಿದೆ. ಅದೇನು ಗೊತ್ತಿಲ್ಲ, ಯಾವಾಗಲೂ ಹಿಂಗೆ ಆಗುತ್ತೆ. ಏನಾದರೂ ಇವೆಂಟ್ ಇರುತ್ತೆ, ನಾನು ಫುಲ್ ಮಿಂಚಬೇಕು ಅನ್ಕೋತಾ ಇರ್ತೀನಿ, ಅವಾಗ ಏನಾದರೂ ಒಂದು ಆಗಿಬಿಡುತ್ತೆ. ಯಾ ಯು ಶುಡ್ ಲೀವ್ ವಿತ್ ಇಟ್, ದಟ್ಸ್ ಇಟ್. ಏನು ಮಾಡೋಕ್ಕಾಗಲ್ಲ. ಸೊ ದಟ್ ಗೈಸ್. ಎಲ್ಲ ರೆಡಿಯಾಗಿ ಪೂಜೆ ಮಾಡಿ ಆಮೇಲೆ ಸಿಗ್ತೀನಿ. ಬೈ. ಸೊ ಗೈಸ್ ನೋಡಿ, ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ಇವತ್ತು. ಸೊ ಇವತ್ತು ಆ್ಯಕ್ಚುಲಿ ಏನಂದರೆ ನಮ್ಮದು ಮನೆ ದೇವ್ರದ್ದು ತೇರು ಕೂಡ ಇದೆ. ಅದಕ್ಕೆ ಅಪ್ಪ ಹೋಗಿರೋದು ದೇವಸ್ಥಾನಕ್ಕೆ. ಅದಕ್ಕೆ ಮನೆ ಪೂಜೆ ಯಾವ ಬರ್ಡೇ ಮಾಡಲೇಬೇಕು. ಇದು ಮನೆ ದೇವ್ರದ್ದು ಆರತಿ ಪೂಜೆ ತೇರು ಎಲ್ಲ ಇದೆ, ಮಾಡಲೇಬೇಕು. ಅದಕ್ಕೆ ಸಿಂಪಲಾಗಿ ಮಾಡಿದ್ದೀನಿ. ಹೂವು ಎಲ್ಲ ಕಿತ್ಕೊಂಡು ಕೊಡ್ತಾಯಿದ್ರು ಅಪ್ಪ ಅಮ್ಮ ಯಾರಾದರೂ ಇದ್ದಿದ್ರೆ. ಇವಾಗ ಅದು ಬಿಸಿಲು, ಆ ಕಡೆ ಹೋಗಿ ಕಿತ್ಕೊಂಬರೋಕ್ಕಾಗಿಲ್ಲ. ಎಷ್ಟು ಸಿಕ್ಕಿದೆ ಅಷ್ಟು ತೊಗೊಂಡು ಮಾಡಿದ್ದೀನಿ ಅಷ್ಟೇ. ಸೊ ಗೈಸ್, ಐ ಆಮ್ ಸೂಪರ್ ಡೂಪರ್ ರೆಡಿ ಅಂದರೆ ಏನೂ ರೆಡಿ ಆಗಿಲ್ಲ, ಬಟ್ ಎಲ್ಲ ಎತ್ಕೊಂಡಿದ್ದೀನಿ. ಅಲ್ಲಿ ರೆಡಿ ಆಗೋಣ ಅಂತ. ಸದ್ಯಕ್ಕೆ ಟೆಂಪಲಿಗೆ ಇಷ್ಟು ರೆಡಿ ಆಗಿದ್ದೀನಿ ಅಷ್ಟೇ. ಗೈಸ್, ಇವಾಗ ದೇವ್ರ ದರ್ಶನ ಎಲ್ಲ ಆಯಿತು. ಇಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ ಉಪನಗರದಲ್ಲಿ. ಸೊ ಅಲ್ಲಿ ಬಂದು ಇನ್ನೇನು ಕ್ಲೋಸ್ ಮಾಡ್ತಾಯಿದ್ರು. ಸದ್ಯ ಬೇಗ ಬಂದು ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಈಗ ನನ್ನ ಜೊತೆ ಯಾರಿದ್ದಾರೆ ಅಂದರೆ ನನ್ನ ಬೇಬಿ ಇದ್ದಾಳೆ. ಸೊ ಪಾಪ ಅಲ್ಲಿಂದ ಬಂದಿದ್ದಾಳೆ ಗೈಸ್, ನನ್ನ ಬರ್ಡೇ ಇಲ್ಲಿಂದ ಕರ್ಕೊಂಡು ಹೋಗೋಕ್ಕೆ ಅಂತ. ಖುಷಿ ಆಗೋಯ್ತು ನನಗೆ. ಹಳ್ಳೆ ಎಲ್ಲ ಮತ್ತೆ ಖುಷಿ ಆಯ್ತು ಅಂತ ಒಂದ್ ಸ್ವಲ್ಪ ಅತ್ತಿ ಯು ಶುಡ್ ಶೋ ದಟ್ ಎಮೋಷನ್ ಅಲ್ಲ. ಸೊ ಅಷ್ಟೇ ಗೈಸ್, ಇವಾಗ ದೇವಸ್ಥಾನದಿಂದ ಮನೆಗೆ ಹೋಗ್ಬೇಕು. ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಆಲ್ರೆಡಿ 12 o'clock ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಮನೆಗೆ ಹೋಗಿ ತಿನ್ನಬೇಕು. ಮತ್ತೆ ಏನು ಪ್ಲ್ಯಾನ್ಸ್ ಅಂತ ನನಗೂ ಗೊತ್ತಿಲ್ಲ. ಅಷ್ಟೇ, ಸದ್ಯಕ್ಕಿದೆ ಅಪ್ಡೇಟ್. ಇಟ್ಕೊಳ್ಳಿ, ನಾನು ಹೇಳ್ತೀನಿ. ಅದು ಹಾಕ್ಬೇಡ, ಬಟ್ ಸುಮ್ಮನೆ ಹೇಳ್ತೀನಿ ಆಯ್ತಾ. ಹಾಕ್ಬೇಡ ಹೇಳು ಅಂದ್ರೆ ಲೈಕ್ ಚೆನ್ನಾಗಿ ಬಂದ್ರೆ ಹಾಕು, ಇಲ್ಲ ಹಾಕ್ಬೇಡ. ಸೊ ವಾಟ್ ಐ ಟೆಲ್ ಇಸ್, ಫಾರ್ ಎವ್ರಿ ಗರ್ಲ್ ಎಸ್ಪೆಷಲಿ ಹೂ ಇಸ್ ಇಂಡಿಪೆಂಡೆಂಟ್, ಹೂ ಇಸ್ ವರ್ಕಿಂಗ್, try to keep your birthday special. Like don't wait for someone to come and celebrate you, make you feel special. ನಿಮ್ಮ ಬರ್ಡೇ ನೀವೇ ಸೆಲೆಬ್ರೇಟ್ ಮಾಡ್ಕೊಳ್ಳಿ. ಯು ಶುಡ್ ಬಿ ಹ್ಯಾಪಿ. ಬಿಕಾಸ್ ವರ್ಷ ಪೂರ್ತಿ ದುಡಿತೀರಾ, ಆ ಒಂದು ದಿನ ನೀವು ಖುಷಿಯಾಗಿಲ್ಲ ಅಂದರೆ ವಾಟ್ಸ್ ದ ಪಾಯಿಂಟ್ ಆಫ್ ಯು ಟೇಕಿಂಗ್ ದ್ಯಾಟ್ ಸೋ ಮಚ್ ಆಫ್ ಸ್ಟ್ರೆಸ್ ಅರ್ನ್ ಮಾಡ್ಕೊಂಡು. ನಿಮ್ಮ ಬರ್ಡೇನ ಪ್ರೊರಿಟೈಸ್ ಮಾಡ್ಕೊಳ್ಳಿ. ಯಾರು ಮಾಡಿಲ್ಲರೂ ಪರವಾಗಿಲ್ಲ, ಅಟ್ಲೀಸ್ಟ್ ನಿಮಗೆ ನೀವೇ ಮಾಡ್ಕೊಳ್ಳಿ. ನಿಮಗೆ ನೀವೇ ಸೆಲ್ಫ್ ಗಿಫ್ಟ್ ಮಾಡ್ಕೊಳ್ಳಿ. ಜಸ್ಟ್ ಟ್ರೈ ಟು ಬಿ ಹ್ಯಾಪಿ ಅವತ್ತೊಂದು ದಿನ. ಸಕ್ಕತ್ತಾಗಿ ಹೇಳೋದು ಗೈಸ್. ನನಗೂ ನಿಜ ಹಿಂಗೆ ಅನ್ನಿಸ್ತು ಬೆಳಗ್ಗೆ. ಬಿಕಾಸ್ ನಾನು ನೋಡ್ತೀನಿ ನೋಡಿ, ಆ ಒಂದು ದಿನ ವರ್ಷ ಪೂರ್ತಿ ಇಲ್ಲ ಅಂದ್ರೆ ದಟ್ ಒನ್ ಡೇ ಶುಡ್ ಬಿ ಯೋರ್ಸ್ ಡೇ. ಏನಾರು ಗಿಫ್ಟ್ ಮಾಡ್ಕೊಣ ನೀನೇ ಮಾಡ್ಕೊ. ಗೈಸ್, ಇನ್ನೊಂದು ಹೇಳೋಣ ಅನ್ಕೊಂತಿದ್ದೀನಿ, ಅರೆ ಬೇಡ ಹೇಳ್ತಾ ಇಲ್ಲ. ಇನ್ನೊಂದು ಅಪ್ಕಮಿಂಗ್ ಫುಲ್ ಸಕ್ಕತ್ತಾಗಿರೋ ತಗೊಂತ ಇದ್ದಾಳೆ ಅಕ್ಕ. ನನಗೂ ಕೊಡಿಸ್ತೀಯಾ? 100% ಇನ್ನೂ ಕರ್ಕೊಂಡು ಹೋಗ್ತೀನಿ. ನನಗೂ ಕೊಡಿಸ್ತೀಯ ಅಂತ ಕೇಳ್ತಾ ಇರೋದು, ನನ್ನ ಕರ್ಕೊಂಡು ಹೋಗ್ತೀಯಾ ಅಲ್ಲ? ಕೊಡ್ತೀನಿ, ಆ ಟೈಮು ಬರುತ್ತೆ, ಅವಾಗ 100% ಕೊಡ್ತೀನಿ. ಓಕೆ, ನನಗೂ ಕೊಡಿಸ್ತಾಳಂತೆ, ಬಟ್ ಟೈಮ್ ಬಂದಿಲ್ಲ. ದಟ್ಸ್ ಓಕೆ. ಯಾಕೆ ಅಳ್ತಾ ಇದೀಯಾ ಗೈಸ್? ಯಾಕೋ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಟ್ಟಿದೆ. ಇಲ್ಲ ಯಾಕೆ ಹೇಳು?
ನಂಗೇನು ಇಲ್ಲ, ನಂಗೆ ಅಂದ್ರೆ ಸಖತ್ ಬೇಜಾರಾಯ್ತು. ಏನಕ್ಕೆ ಗೊತ್ತಿಲ್ಲ, ಲೈಕ್ ನೀನು ಅಷ್ಟೊಂದೆಲ್ಲ ಕಷ್ಟಪಡ್ತೀವಿ, ಒಂದೇ ದಿನನೂ ನೀನು ಖುಷಿಯಾಗಿಲ್ಲ ಅಂದ್ರೆ ಇಟ್ಸ್ ಪಾಯಿಂಟ್ ಅಂತ ಅಷ್ಟೇ. ನನಗೆ ನಿಜ ಅದೊಂದೇ ಬೇಜಾರಾಗಿದೆ. ಗೈಸ್ ಅವಳಿಗೆ ಯಾವಾಗಲೂ ನಾನು ಖುಷಿಯಾಗಿರ್ಬೇಕು, ಅದು ಅವಳ ಮೈಂಡು. ಅದಕ್ಕೆ ಅವಳಿಗೆ ಯಾಕಂದ್ರೆ ಗೈಸ್ ನಮ್ಮ ದೊಡ್ಡಮ್ಮ ಪಾಯಸ ಮಾಡಿದ್ದಾರೆ ನನ್ನ ಬರ್ಡೇ ಅಂತ. ಆ್ಯಂಡ್ ನಮ್ಮಿಬ್ಬರಿಗೆ ಬರೋ ಅಷ್ಟರೊಳಗಡೆ ಸಾಕಾಗೋಯ್ತು ಗೈಸ್, ಸೀರಿಯಸ್ ಆಗಿ ಮೈಸೂರು ಟಯರ್ಡ್ ಆಗೋಗೈತೆ. ಪೀಕ್ ಟ್ರಾಫಿಕ್ ಮೈಸೂರು ರೋಡು. ಯಪ್ಪ ದೇವ್ರೆ, ರಜಾ ಇರೋದಿರ್ಲಿ ಕಂಟಿನ್ಯೂಸ್ ಆಗಿ 3 ಡೇಸು ಸಾಕಾಗೋಯ್ತು. ಬಿಸಿಲು ಬೇರೆ ಹೆವಿ, ಗಾಡಿಯಲ್ಲಿ ಬರೋ ಅಷ್ಟರಲ್ಲಿ ನಿಜವಾಗ್ಲೂ ಸಾಕಾಗೋಯ್ತು ಗೈಸ್. ಅಪ್ಪ ಟಯರ್ಡ್ ಆಗೋಯ್ತು. ಇವಾಗ ಯಾವ ಬರ್ಡೇನು ಬಿಡ ಒಂದು ನಿದ್ದೆ ಮಾಡೋಣ ಅನ್ಸ್ತಾ ಇತ್ತು. ರಿಲ್ಯಾಕ್ಸ್ ಮಾಡು ಅಲ್ವಾ ಮಮ್ಮಿ. ನೋಡಿ ಗೈಸ್, ಇದು ದೇವ್ರ ಮನೆಯಲ್ಲೇನೆ ಇದು ಚಿಗುರು ಬಂದಿದೆ, ಕಾಯಿ ಇಟ್ಟಿರೋದ್ರಲ್ಲಿ. ಮೊಳಕೆನೆ ಅದೇ ಚಿಗ್ರೆ ಮೊಳಕೆ ಬಂದಿದೆ, ಕಾಯಿ ತೆಂಗಿನಕಾಯಿ ಇಟ್ಟಿರೋದು ಸಕ್ಕದಾಗಿ. ಆಮೇಲೆ ನಮ್ಮ ಮಮ್ಮಿ ನನ್ನ ಬರ್ಡೇ ಅಂತ ಪೂಜೆ ಎಲ್ಲ ಮಾಡಿದಾರಂತೆ. ಕಾಯೆಲ್ಲ ಹೊಡೆದು ನಿನ್ ಬರ್ಡೇ ಅಂತ ಪೂಜೆ ಮಾಡಿದೆ ಅಂತ ಹೇಳ್ತವ್ರೆ. ಆಮೇಲೆ ಪಾಯಸ ಮಾಡಿದ್ದಾರೆ, ಪಲಾವ್ ಮಾಡಿದ್ದಾರೆ. ಇವಾಗ ತಿಂತಾ ಇದೀನಿ, ಬೆಳಗ್ಗೆಯಿಂದ ಏನು ತಿಂದಿಲ್ಲ. ಟೈಮ್ ಬಂದ್ಬಿಟ್ಟು ಎಷ್ಟು ಆಗಿದೆ ಆಲ್ಮೋಸ್ಟ್. ಇಟ್ಸ್ ನಿಯರ್ಲಿ 1 ಗಂಟೆ ಆಗಿದೆ. ಇವಾಗ ನಾಷ್ಟ ಮಾಡ್ತಾ ಇದೀನಿ, ಉಪವಾಸ ಇದೀನಿ ಗೈಸ್. ಇವತ್ತು ಒಳ್ಳೇದಾಗಿ ನಾವು ಅಮ್ಮಂಗೆ ಒಂದು ಚೆನ್ನಾಗಿರೋ ರಿವ್ಯೂ ಕೊಟ್ಬಿಟ್ಟು ಖುಷಿ ಆಗ್ಬಿಡ್ತಾರೆ. ಬಾರಮ್ಮ ಇಲ್ಲಿ ಬ್ಲಾಗ್ ಮಾಡಿ ಅಂತಿಲ್ಲ, ನಿಂತ್ಕೊ ಪಕ್ಕ ಕೊಡ್ತಾಳೆ ರಿವ್ಯೂ. ಬೇಡ ಅಂತಾಳೆ ಗೈಸ್. ಇಲ್ಲಿ ನನ್ ಮಗಳಿದ್ದಾಳೆ ನೋಡಿ, ಅವಳು ಬೇಡ ಅಂತಿದ್ದಾಳೆ. ಅವಳು ದೊಡ್ಡ ಮಗಳಲ್ಲ, ಇಲ್ಲೊಬ್ಳವಳೆ ಚಿಕ್ಕ ಮಗಳು. ನೆನ್ನೆ ಕಮೆಂಟ್ ಕೊಟ್ಟಿದ್ದೆ ನೋಡಿ, ಏನದು ಗೂಬೆ ಅಂತ. ಆ ಗೂಬೆ ಬೇಡ ಅನ್ನೋದು. ಹೋಗ್ಲಿ ಹೇಳು, ಫುಡ್ ಕೇಳಿಸ್ಕೊಳಮ್ಮ. ಸಕ್ಕದಾಗಿದೆ ಗೈಸ್, ಇದು ಚೆನ್ನಾಗಿದೆ. ಪಲಾವ್ ಮಾಡಿದೀನಿ, ಏನೋ ನಂಗೆ ಅಷ್ಟೊಂದು ಗೊತ್ತಿಲ್ಲ. ಆಮೇಲೆ ಗಸಗಸೆ ಪಾಯಸನ ಮಾಡಿದೀನಿ, ಹೆಂಗದೋ ಗೊತ್ತಿಲ್ಲ. ಚೆನ್ನಾಗಿದೆ ಗೈಸ್, ಪಾಯಸ ಸಕ್ಕದಾಗಿದೆ. ಮಮ್ಮಿ ಒಳಗೆ ಕೊಡಿ, ಕುಡಿಯ ಪಾಯಸ. ಪಲಾವ್ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಖಾರ ಅನ್ನಿಸ್ತಾ? ಮೊಸರು ನನಗೆ ಖಾರನೇ ಇಲ್ಲ ಅನ್ನಿಸ್ತು ಕಣೆ. ನಮ್ಮ ಅಮ್ಮಂಗೆ ಹೇಳ್ತಿದ್ದೆ, ಅಮ್ಮ ಯಾಕಮ್ಮ ಹಿಂಗ್ ಮಾಡಿದ್ಯಾ, ಸ್ಪೈಸಸ್ ಇಲ್ವಲ್ಲ ಅಂತ. ಹೇ ಗೈಸ್, ಇವಾಗ ಟೈಮ್ ಬಂದು 4 o'clock ಆಗಿದೆ. ಸೊ ನಾನು ಮಲ್ಕೊಬಿಟ್ಟಿದ್ದೆ ಸ್ವಲ್ಪ ಹೊತ್ತು. ಇಲ್ಲಿ ಬಾ ಕಾಣಿಸ್ತೀಯ. ನಾನು ಮಲ್ಕೊಬಿಟ್ಟಿದ್ದೆ ಸ್ವಲ್ಪ ಹೊತ್ತು. ಆ್ಯಂಡ್ ನನ್ನ ಬಿಟ್ಟು ಮಾಡ್ತೀನಿ, ಅದೇನಾಗಲ್ಲ ಇರು. ಮಾಡಬೇಡಮ್ಮ. ನನ್ನ ಬಿಟ್ಟು ಅವರು ನನ್ನ ಕಸಿನ್ಸ್ ಎಲ್ಲ ಸ್ವಲ್ಪ ಜನ ಎಲ್ಲೋ ಹೋಗ್ತೀವಿ ಅಂತ ಹೋಗಿದ್ದಾರೆ. ನನಗೇನು ಐಡಿಯಾ ಇಲ್ಲ ಏನು ಕತೆ ಏನು ಅಂತ. ಬಟ್ ರೆಡಿ ಆಗು ಅಂದರು. ಸರಿ ಅಂದ್ಬಿಟ್ಟು ಈ ಒಂದು ಸೆಕೆಂಡ್ ಔಟ್ಫಿಟ್ನ ಹಾಕೊಂಡು ರೆಡಿ ಆಗಿದ್ದೀನಿ. ಆಮೇಲಿಂದ ತೋರಿಸ್ತೀನಿ ಫುಲ್ ಔಟ್ಫಿಟ್ಟು. ಸೊ ದಿಸ್ ಇಸ್ ದ ಅಪ್ಡೇಟ್. ಇವಾಗ ರೆಡಿಯಾಗಿ ಕೂತ್ಕೊಂಡಿದ್ದೀನಿ, ಇನ್ನೂ ಅವ್ರು ಬಂದಿಲ್ಲ. ಯಾವಾಗ ಬರ್ತಾರಂತನೂ ಗೊತ್ತಿಲ್ಲ. ಆಲ್ರೆಡಿ 4 ಗಂಟೆ ಆಗ್ಬಿಟ್ಟಿದೆ. ನನ್ನ ಬರ್ತಡೇನೆ ಮುಗ್ದೋಗ್ಬಿಟ್ಟಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಇವನು ಇಕ್ಬಿಡ್ತೀನಿ ಇವನ್ಗೆ. ಹೆಂಗೆ ಎದ್ರಕೋತಾವ್ ನೋಡಿ, ಹೋಳಿ ಮಗಂದು. ಓಕೆ, ಸೊ ಹೇ ಗಾಯ್ಸ್, ಹಾಯ್, ವೆಲ್ಕಮ್ ಬ್ಯಾಕ್ ಟು ಯಶೂಸ್ ವ್ಲಾಗ್. ಬಟ್ ಅವಳ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತು ಅವಳ ಬರ್ಡೇ ಇದೆ. ವಿ ಆರ್ ಹಿಯರ್ ಟು ಸರ್ಪ್ರೈಸ್. ಏನಂದರೆ ಸೀನು ಅವಾಗಲಿಂದ ನಾವೇನು ವ್ಲಾಗ್ ಮಾಡಿಲ್ಲ, ಬಿಕಾಸ್ ಅದು ಇದು ಎಲ್ಲ ತರಕ್ಕೆ ಹೋಗಿದ್ವಿ. ಆ್ಯಂಡ್ ದೆನ್ ನಾವು ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಬಟ್ ಸಖತ್ ಬಿಸಿಲಿದೆ. ಸೊ ಗೊತ್ತಿಲ್ಲ ಲೈಕ್ ಯಾವ ಥರ ಇವಾಗ ಮಾಡಬೇಕು ಅಂತ. ನನಗಂತೂ ಫುಲ್ ಕನ್ಫ್ಯೂಸ್ ಆಗ್ತಿದೆ, ಏನೇನೋ ಆಗ್ತಾಯಿದೆ. ಬಟ್ ಸೊ ದ ವ್ಯೂ ಇಸ್ ವೇಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ಇದನ್ನ ಯಶುಗೆ ಅಂತ ಸರ್ ಕೊಟ್ಟಿದ್ದಾರೆ ಗಿಫ್ಟು. ಥ್ಯಾಂಕ್ ಯು ಸೋ ಮಚ್ ಗೈಸ್. ನಾನು ಆಗಲೇ ರೆಡಿಯಾಗಿ ತುಂಬ ಹೊತ್ತಾಗೋಯ್ತು. ಕಾಯ್ದು ಬೋರ್ ಆಗ್ಬಿಟ್ಟಿದೆ ನನಗಂತೂ. ನಾನೇ ಫೋನ್ ಮಾಡಿ ಕರಿತಾ ಇದ್ದೀನಿ, ಪ್ಲೀಸ್ ಬನ್ನಿ, ನೀವೇನು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ. ಅಂಥದ್ದು ಏನು ಮಾಡಿದಾರೋ ನನಗೆ ನಿಜ ಗೊತ್ತಿಲ್ಲ. ಬಟ್ ಯಾವಾಗ ಬರ್ತಾರೋ ಅಂತ ಅನ್ಸ್ಬಿಟ್ಟಿದೆ ನನಗೆ. ಸೀರಿಯಸ್ ಆಗಿ ವೆಯ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಗೈಸ್ 6 ಗಂಟೆ ಆಯಿತು ಗೈಸ್, ಇನ್ನೂ ಕಾಯ್ತಾನೇ ಇದ್ದೀನಿ. ಇನ್ನೂ ಬರಲಿಲ್ಲ ಇವರು. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ನನಗೆ. ಕಾಯ್ದು ಪೇಷನ್ಸ್ ಹೊಟ್ಟೋಗ್ಬಿಟ್ಟಿದೆ ಈಗ. ಆಫ್ಟರ್ ಲಾಂಗ್ ವೆಯ್ಟ್ ಇವಾಗ ಬಂದಿದ್ದಾರೆ. ಅದು ಏನು ಮಾಡಿದ್ದಾರೆ ಗೊತ್ತಿಲ್ಲ. 2:30ಗೆ ಹೋದವರು, ಇವಾಗ ಆಲ್ರೆಡಿ 6 o'clock. ಸೊ ಐ ಆಮ್ ಸೊ ಎಕ್ಸೈಟೆಡ್. ಹೆಂಗ ಅನಿಸ್ತದೆ ಯಶು ಬರ್ಡೇ? ಸೂಪರ್ ಅನಿಸ್ತಾ ಇದೆ. ಏನ್ ಮಾಡೋರೋ ಗೊತ್ತಿಲ್ಲ, ಎಲ್ಲ ಒಯ್ತಾ ಇದೀವಿ ಗೈಸ್. ತುಂಬಾ ಇಷ್ಟ, ಖುಷಿ ಆಗ್ತಾ ಇದೆ. ಒಯ್ತಾ ಇದೀವಿ, ಹೋದ್ಮೇಲೆ ಯಾವ್ದು ಹೇಳ್ತೀವಿ. ಆಂಟಿ ನಿಮಗೆ ನಂದೇನಿಲ್ಲಪ್ಪ. ಹೇಳಿ ಮಗಳ ಬರ್ಡೇ ಬರ್ಡೇ
ಖುಷಿ ಆಯ್ತಿದ್ಯಪ್ಪ. ಖುಷಿ ಆಗ್ತಿದ್ಯಾ? ಪಾರ್ಟಿ ಕೊಡಿಸ್ತೀರಾ ನಮ್ಗೆ ಇವತ್ತು? ಆಯ್ತು ಕೊಡ್ಸೋಣ. ನಿಮ್ದೇ ಫುಲ್ ಕರ್ಕೊಂಡೋರಿಗೆ ಕೊಡಿಸ್ತೀರಾ ಇಲ್ವಾ ನೋಡ್ರಿ. ರೆಡಿ ಇಲ್ವಲ್ಲ. ಟ್ರೀಟ್ ತಾನೆ ಕೊಡ್ಸೋಣ ಅಷ್ಟೇ. ಪಿಲ್ಕು ಚಿಕ್ಕಿಗೆ ಏನಂತ್ಯಾ? ಹೊಡಿವನ ಸೇಟು ಚಿಕ್ಕಿ. ಚಿಕ್ಕಿಗೆ ಏನಂತ್ಯಾ? ಗೈಸ್ ಲೊಕೇಶನ್ಗೆ ರೀಚ್ ಆಗಿದೀವಿ. ಇದೊಂದು ಯಾವ್ದೋ ಬೆಟ್ಟಕ್ಕೆ ಕರ್ಕೊ ಬಂದಿದ್ದಾರೆ. ಈ ತರ ಇದೆ ಲೊಕೇಶನ್. ಇಲ್ಲೇ ಕಾರಲ್ಲಿ ಕುತ್ಕೊಂಡಿರು ಅಂತ ಅಂದಿದ್ದಾರೆ ಗೈಸ್. ನಂಗೆ ಅಲ್ಲಿ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ, ಏನೋ ಪಿಂಕ್ ಕಲರು. ಏನ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಯಾ ಪಾಪ ಏನೋ ತುಂಬಾ ಎಫರ್ಟ್ಸ್ ಹಾಕಿದ್ದಾರೆ. ಅದಕ್ಕಂತೂ ನಾನು ಆಲ್ವೇಸ್ ಥ್ಯಾಂಕ್ಫುಲ್. ಆಲ್ರೆಡಿ ಟೈಮ್ ಆಗಿದೆ, ಯಾವಾಗ ಕರ್ಕೊಂಡು ಹೋಗ್ತಾರೋ ಅಂತ ಅನ್ನಿಸ್ತಾ ಇದೆ ನನಗೆ ಅಷ್ಟೇ. ಹತ್ರ ಬಾ. ಬಟರ್ಫ್ಲೈಸ್ ಬರ್ತಾ ಇದೆ. ಖುಷಿ ಆಗ್ತಿದ್ಯಾ? ತುಂಬಾ. ಓಕೆ ಬನ್ನಿ ಕರ್ಕೊಂಡು ಹೋಗೋಣ. ಈ ಕಡೆ ಇಲ್ಲ, ಕಣ್ಮುಚ್ಚಿಸಿದೀನಿ. ತುಂಬಾ ಇಟ್ಟಿದ್ದಾಳೆ, ಮ್ಯಾಚ್ ಆಗ್ತಾ ಇಲ್ಲ. ಹೀಲ್ಸ್ ಹಾಕೊಂಡಿದ್ದೀನಿ, ಬಿಚ್ಬಿಡ್ಲಾ? ಹಾ ಬಿಚ್ಚು. ನಂಗೆ ಒನ್ ಸ್ಟೆಪ್ ಅಲ್ವೇ? ಸೆಕೆಂಡ್ ಸ್ಟೆಪ್, ಇನ್ನೊಂದು ಸ್ವಲ್ಪ ಮೇಲೆ. ಹಾ ಥರ್ಡ್ ಸ್ಟೆಪ್. ಎಲ್ಲರೂ ಬನ್ನಿ, ಎಲ್ಲ ನಿಂತ್ಕೊಳ್ಳಿ ಇಲ್ಲಿ. ಆಂಟಿ ಬನ್ನಿ, ಎಲ್ಲ ಇಲ್ಲೇ ಇರಿ. ತುಂಬಾ ಎಕ್ಸ್ಪೆಕ್ಟ್ ಮಾಡ್ಬೇಡ, ಏನೋ ಒಂದ್ ರೇಂಜ್ ಆಗಿ ಮಾಡಿದೀವಿ. ಓಕೆನಾ? ಹ್ಯಾಪಿ ಬರ್ತ್ಡೇ ಟು ಯು ಯಶು. ಎಷ್ಟು ಕ್ಯೂಟ್ ಆಗಿದೆ. ಚಾ ಇದೆಯಾ? 10 ಔಟ್ ಆಫ್ ಚೆನ್ನಾಗಿದೆ. ನೈಸ್. ಗೈಸ್ ನೋಡಿ ಗೈಸ್, ಅಲ್ಲಿ ತೋರ್ಸು ಗೈಸ್. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಷ್ಟು ಕ್ಯೂಟ್ ಆಗಿದೆ. ವ್ಯೂ ನೋಡಿ ಆ ಕಡೆ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ತುಂಬಾ ಎಫರ್ಟ್ಸ್ ಹಾಕಿದ್ದಾರೆ ಗೈಸ್. ಮಧ್ಯಾಹ್ನ ಎಲ್ಲ ಫುಲ್ ಬಿಸಿಲಲ್ಲಿ ಪಾಪ ಮಾಡಿದ್ದಾರೆ ಎಲ್ರು. ಫುಲ್ ಖುಷಿ ಆಯ್ತು. What we do here is go back. ಇಷ್ಟ ಆಯ್ತು ಗೊತ್ತಾ? ಎಲ್ಲ ಎಷ್ಟು ಚೆನ್ನಾಗಿ ಮ್ಯಾಚ್ ಮಾಡಿದ್ದಾರೆ. ಈ ಕೇಕ್, ಇದು ನಾನ್ ಕೇಕ್ ನಾ ಮಾಡ್ತಿರೋದು ಪಿಂಟ್ರೆಸ್ಟ್. ಪಿಂಕ್ ಮತ್ತೆ ವೈಟ್ ಕಲರ್ ಸಕ್ಕತ್ತಾಗಿದೆ. ಎಲ್ಲ ಮ್ಯಾಚ್ ಆಗ್ತಾ ಇದೆ ನನಗೆ. ಓಕೆ ವಿಡಿಯೋ ಮಾಡಿಸ್ಕೊಳ್ಬೇಕಾ ನೀಟಾಗಿ? ಔಟ್ಫಿಟ್ಗೂ ಮ್ಯಾಚ್ ಆಗ್ತಾ ಇದೆ ಇದು. ಕೊಡಿಲಿ ನಾನು ಥ್ಯಾಂಕ್ ಯು ಸೋ ಮಚ್. ತುಂಬಾ ಎಫರ್ಟ್ಸ್ ಹಾಕಿದ್ದಾರೆ ಗೈಸ್. ಫುಲ್ ಖುಷಿ ಆಗ್ತಾ ಇದೆ ನಂಗೆ ಮನ್ಸಿಂದ. ಏನ್ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಗೈಸ್ ವೀವ್ ಎಷ್ಟು ಕ್ರೇಜಿ ಆಗಿದೆ ಅಂದ್ರೆ ಇಲ್ಲಿ ನಂಗೆ ಜಾಗ ಸಕ್ಕತ್ ಇಷ್ಟ ಆಯ್ತು ಗೈಸ್. ಎಷ್ಟೊತ್ತು ಬೇಕಾದ್ರೂ ನಾವು ಇಲ್ಲೇ ಸ್ಟೇ ಆಗ್ಬಿಡ್ಬೋದು, ಅಷ್ಟು ಚೆನ್ನಾಗಿದೆ. ವೆಯ್ಟ್ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಜಾಸ್ತಿ ಯಾರೂ ಇಲ್ಲ, ಯಾವುದೋ ಇನ್ನೊಂದು ಫ್ಯಾಮಿಲಿ ಇದೆ ಅಷ್ಟೇ. ನಾವಿದ್ದೀವಿ. ಇದು ಟೆಂಪಲ್ಲು. ಇಲ್ಲಿ ಥರ ಎಲ್ಲ ಸ್ಟೇರ್ಸ್ ಎಲ್ಲ ಇದೆ. ಸ್ಟೇರ್ಸಿಂದ ಬರೋ ಥರ. ಆ್ಯಂಡ್ ಅಲ್ಲಿ ಡೈರೆಕ್ಟಾಗಿ ಕಾರೇ ಬರುತ್ತೆ. ಸಖತ್ ಕ್ರೇಜಿ ಆಗಿದೆ ಗೈಸ್. ನನಗೆ ಜಾಗ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಆ್ಯಂಡ್ ಸಕ್ಕತ್ತಾಗಾಯ್ತು ನನ್ನ ಬರ್ಡೇ. ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ. ಅಲ್ಲಿ ನೋಡಿ ನಂದು ಡೆಕೋರೇಷನ್ ಎಲ್ಲ ಹೊಡೆದಾಗ್ತಾ ಇದ್ದಾರೆ ಇವಾಗ. ಈ ಕಡೆನೂ ಅಷ್ಟೇ ವ್ಯೂ ಅಷ್ಟೇ ಚೆನ್ನಾಗಿದೆ. ಬಟ್ ಈಗ ಸದ್ಯಕ್ಕೆ ಕತ್ಲಾಗ್ಬಿಟ್ಟಿರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಬಟ್ ಯಾ ಇಲ್ಲಿ ನೋಡಿ, ಹೀಗೆ ಸ್ಟೇರ್ಸ್ ಸಖತ್ ಇಷ್ಟ ಆಯಿತು ನನಗೆ. ಇಲ್ಲಿ ಒಳ್ಳೆ ವಿಡಿಯೋ ಮಾಡ್ಬೋದು ಆ್ಯಕ್ಚುಲಿ. ಇನ್ನೂ ಇಲ್ಲೇ ಇದ್ದೀವಿ ಗೈಸ್, ಇನ್ನೂ ಇಲ್ಲೇ ಇದ್ದೀವಿ. ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಯಾರೂ ಇಲ್ಲ, ಎಷ್ಟು ಪೀಸ್ಫುಲ್ ಆಗಿದೆ. ನಾನು ನನ್ನ ಜಗತ್ತು ಅನ್ನೋ ಥರ ಅನಿಸ್ತಾ ಇದೆ ನನಗೆ. ತುಂಬ ಚೆನ್ನಾಗಿದೆ. ಐ ಆಮ್ ಹ್ಯಾಪಿ ಗೈಸ್. ಇವಾಗ ನಾವು ಟೋರಿಗೆ ಬಂದಿದ್ದೀವಿ. ದಿಸ್ ಇಸ್ ಮೈ ಥರ್ಡ್ ಔಟ್ಫಿಟ್ ಮೈ ಬರ್ಡೇ. ಸೊ ಬುಕ್ ಮಾಡ್ಕೊಂಡಿದ್ದೀವಿ ಆಲ್ರೆಡಿ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಗೈಸ್ ಇವಾಗ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ ಗೈಸ್. ಚೆನ್ನಾಗಿತ್ತು, ತುಂಬ ಡ್ಯಾನ್ಸ್ ಎಲ್ಲ ಮಾಡಿದ್ವಿ, ತುಂಬ ಎಂಜಾಯ್ ಮಾಡಿದ್ವಿ, ಖುಷಿ ಆಗ್ತಾ ಇದೆ. ಆ್ಯಂಡ್ ಇವಾಗ 11 o'clock, ಇನ್ನು 1 hour ಇದೆ. ನನ್ನ ಬರ್ಡೇ 1 hour ಮುಗಿಯುತ್ತೆ. ಸೊ ದಟ್ಸ್ ದ ಅಪ್ಡೇಟ್. ಇಟ್ ವಾಸ್ ಅ ಬೆಸ್ಟ್ ಬರ್ಡೇ ಎವರ್. ಚೆನ್ನಾಗಿತ್ತು ಗೈಸ್, ಖುಷಿ ಆಗ್ಬಿಟ್ಟೆ ನಾನು. ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಪ್ರೀತಿಯ ತಂಗಿಯಾದಂತಹ ಲತನಿಗೆ ಹೇಳಬೇಕು.
because she made lots of efforts. Thank you so much. Anything for you, babe? Anything? ಅಷ್ಟೇ ಗೈಸ್. Okay. ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. Make sure you guys like, share, comment and subscribe to my channel. Bye. Bye.